ಸರ್ಕಾರದ ಒಂದು ಮನೆ ಆಸೆಯನ್ನು ಹೊತ್ತವರಿಗೆ ಈಗ ಬಿಗ್ ಶಾಕ್ ಎದುರಾಗ್ತಾ ಇದೆ. ಸರ್ಕಾರದಿಂದ ಮನೆ ಬೇಕು ಅಂತ ಯಾರು ಆಸೆ ಪಟ್ಟಿರ್ತಾರಲ್ಲ ಅವರಿಗೆ ಶಾಕ್ ಇದು. ಬಡವರಿಗೆ ಟಾರ್ಚರ್ ನೀಡಲು ಮುಂದಾಗ್ತಾ ಇದೆ ವಸತಿ ಇಲಾಖೆ ಎನ್ನುವಂತಹ ಒಂದು ಪ್ರಶ್ನೆ ಮೂಡ್ತಾ ಇದೆ. ಇದೇ ವಿಚಾರವಾಗಿ ಸಚಿವ ಯಾರಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು ಏನಿದು ಅನ್ಯಾಯ ಅಧ್ವಾನ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಬಡವರಿಗೆ ಈ ರೀತಿಯಾಗಿ ದುಡ್ಡು ಕಟ್ಟಿ ಅಂತ ಟಾರ್ಚರ್ ಕೊಡೋದು ಸರಿನಾ? ಈ ಒಂದು ವಿಚಾರದ ಬಗ್ಗೆ ನಿನ್ನೆ ಕೂಡ ನಾವು ಮಾತನಾಡಿದ್ವಿ. ವಸತಿಯ ಒಂದು ಹೆಸರಲ್ಲಿ ದುಡ್ಡು ಮಾಡೋಕೆ ನಿಂತಿದ್ದಾರಾ ಜಮೀರ್ ಅಹಮದ್ ಅವರು ಎನ್ನುವಂತಹ ಪ್ರಶ್ನೆ. ಬಡ ಜನರಿಂದ ಯಾಕೆ ಈ ರೀತಿಯಾಗಿ? ಬಡ ಜನರ ಸೂರಿನ ಆಸೆಗೆ ಗ್ಯಾರಂಟಿ ಸರ್ಕಾರ ಒಂದು ತಣ್ಣೀರನ್ನು ಎರಿಸ್ತಾ ಇದೆ. ಇದು ರಾಜೀವ್ ಗಾಂಧಿ ವಸತಿ ನಿಗಮದ ಒಂದು ಕತೆ, ಸ್ಟೋರಿ. ಇದು ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳಿಗೆ ಆಟ ಆದರೆ ಫಲಾನುಭವಿಗಳಿಗೆ ಸಂಕಷ್ಟ ಎದುರಾಗ್ತಾ ಇದೆ. MD ಪರಶುರಾಮು ಶಿಷ್ನಾಳ್ಕರ್ ಏನಿದ್ದಾರೆ ಅವರು ಫಲಾನುಭವಿಗಳಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಯಾಕೆ ಈ ಟಾರ್ಚರ್ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ದುಡ್ಡು ಕೊಡಿ, ಇಲ್ಲ ಅಂದರೆ ನಿಮ್ಮ ಮನೆಯನ್ನು ರದ್ದು ಮಾಡ್ತೀವಿ ಅಂತ ನೋಟಿಸ್ ಕೂಡ ಜಾರಿ ಮಾಡಿದಂತೆ ಈ ಒಂದು ವಿಚಾರವಾಗಿ ಫಲಾನುಭವಿಗಳಿಗೆ ನೋಟಿಸ್ ನೀಡಿ ಟಾರ್ಚರನ್ನು ಕೊಡ್ತಾ ಇದ್ದಾರೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಮುಖ್ಯಮಂತ್ರಿ ಏನಿದ್ದಾರೆ ಅವರು 1 ಲಕ್ಷ ಮನೆಯೊಂದು ಯೋಜನೆಯಡಿ ಬಡವರಿಗೆ ಮನೆಯೊಂದು ಹಂಚಿಕೆ ಮಾಡಿದ್ರು. ಮನೆ ಆಯ್ಕೆ ಆದವರಿಗೆ ಹಣ ಪಾವತಿಸುವಂತೆ ನೋಟಿಸ್ ಕೊಡಲಾಗಿದೆ ಅಂತ. ಬಾಕಿ ಏನಿದೆ ಆ ಒಂದು ಹಣಕ್ಕೆ ಸಂಬಂಧಪಟ್ಟ ಹಾಗೆ ಬಾಕಿ ಹಣ ಪಾವತಿಸದಿದ್ದರೆ ಮನೆಗೆ ಹಂಚಿಕೆ ರದ್ದು ಮಾಡ್ತೀವಿ ಅಂತ ಹೇಳಲಾಗ್ತಾ ಇದೆ. ವಸತಿ ಇಲಾಖೆಯಲ್ಲಿ ಬಡವರಿಗೆ ಟಾರ್ಚರ್ ಕೊಡಲಾಗ್ತಾ ಇದೆ. ಬಾಕಿ ಇರುವಂತಹ ಹಣವನ್ನು ನೀವು ಪಾವತಿಸಿ, ಇಲ್ಲಾಂದರೆ ನಿಮಗೆ ಕೊಟ್ಟಿರುವಂತಹ ಒಂದು ನಿವೇಶಗಳ ಒಂದು ಅನುಮತಿ ಏನಿದೆ ಹಂಚಿಕೆ ಏನಿದೆ ಅದನ್ನು ರದ್ದು ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದೆ ವಸತಿ ಇಲಾಖೆ. ಯಾಕಂದರೆ ರಾಜೀವ್ ಗಾಂಧಿ ವಸತಿ ಒಂದು ನಿಗಮದಿಂದ 45,125 ಮನೆ ನಿರ್ಮಾಣ ಆಗಿತ್ತು. ಅದರಲ್ಲಿ 7,890 ಮನೆಗಳು ಪೂರ್ಣಗೊಂಡಿತ್ತು, ಹಂಚಿಕೆ ಕೂಡ ಮಾಡಿತ್ತು ನಿಗಮ. ಆದರೆ ಬೆಂಗಳೂರು ನಗರದ ಒಂದು ಜಿಲ್ಲೆಯಲ್ಲಿ 20 ಕಡೆ ವಸತಿಯ ಒಂದು ಸಮುಚ್ಚಯ ಆಗ್ತಾ ಇದೆ. ಒಂದು ಮನೆಗೆ 1 ಲಕ್ಷ ಹಣವನ್ನು ಪಾವತಿ ಮಾಡಿರುವಂತಹ ಫಲಾನುಭವಿಗಳೇನಿದ್ದಾರೆ, ರಾಜೀವ್ ಗಾಂಧಿಯ ಒಂದು ಮನೆಯ ಬೆಲೆ ಏನಿದೆ 12.5 ಲಕ್ಷದಿಂದ 13.20 ಲಕ್ಷದವರೆಗೆ ಏರಿಕೆ ಆಗಿದೆ. ನಿಗದಿಯ ಒಂದು ಅವಧಿಯೊಳಗಾಗಿಯೇ ನೀವು ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಅದನ್ನು ಪಾವತಿ ಮಾಡಬೇಕು. ಪಾವತಿ ಮಾಡದೇ ಇದ್ದರೆ ನಿಮಗೆ ನೀಡಿರುವಂತಹ ಒಂದು ನಿವೇಶನವನ್ನು ಏನು ನಿಮಗೆ ಹಂಚಿಕೆ ಮಾಡಿದ್ದೀವಿ ಮನೆಯನ್ನು ಅದನ್ನು ರದ್ದು ಮಾಡ್ತೀವಿ ಅಂತ ನಿಗಮ ಹೇಳ್ತಾ ಇದೆ. ನಿಗಮದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಖಾಸಗಿ ಬ್ಯಾಂಕ್ಗಳಿಂದ ಫಲಾನುಭವಿಗಳಿಗೆ ಸಾಲ ಕೂಡ ಸಿಗುತ್ತಾ ಇಲ್ವಂತೆ ಈ ಒಂದು ವಿಚಾರವಾಗಿ. ಈ ನಡುವೆ ಹಂಚಿರುವಂತಹ ಒಂದು ಹಣ ಕೊಟ್ಟರು ಅಂದರೆ ಏನಿದೆ ಹೆಚ್ಚುವರಿಯಾಗಿ ಒಂದು ಹಣವನ್ನು ಕೊಟ್ಟರೆ ಮಾತ್ರ ನಾವು ನಿಮ್ಮ ಮೇಲೆ ಏನು ನೋಟಿಸ್ ಕೊಟ್ಟಿದ್ದೆ ಅದು ವಾಪಸ್ ತೆಗೆದುಕೊಂಡು, ಇಲ್ಲ ಅಂದರೆ ನಿಮಗೆ ಆ ನೋಟಿಸ್ ಹಂಗೆ ಜಾರಿ ಆಗುತ್ತೆ. ರಾಜೀವ್ ಗಾಂಧಿ ವಸತಿ ನಿಗಮದ ಒಂದು ನೋಟಿಸ್ಗೆ ಫಲಾನುಭವಿಗಳು ಈಗ ಸಿಟಿಮಿಡಿ ಕೋಪವನ್ನು ಮಾಡಿಕೊಳ್ತಾ ಇದ್ದಾರೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಮಾಹಿತಿ. ಸರ್, ಈಗ ಏನಾಯಿತು ಅಂದರೆ 1 ಲಕ್ಷ ಕಟ್ಟಿ ನೀವು 5.5-6 ಲಕ್ಷಕ್ಕೆ ನಾವು ಮನೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿ ಇತ್ತು. ಅದು ಸುಮಾರು ಜನ 1 ಲಕ್ಷ ಕಟ್ಟಿದ್ದಾರೆ. ಆಮೇಲೆ ಏನು ಮಾಡಿದ್ರು 50,000 ಕಟ್ಟಿ ನೀವು ಉಳಿದಿದ್ದು ಆಮೇಲೆ ಕಟ್ಟಿರೋ ನಾವು ಲೋನ್ ಕೊಡಿಸ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳಿ 50,000 ಕಟ್ಟಿದ್ದಾರೆ. ಈಗ 1 ಲಕ್ಷ ಕಟ್ಟಿರೋರು 9.5 ಲಕ್ಷ ಕಟ್ಟಬೇಕಂತೆ, 50,000 ಕಟ್ಟಿರೋರು 13 ಲಕ್ಷ ಕಟ್ಟಬೇಕಂತೆ. ಈಗ ಒಂದು ಏನಾಗಿದೆ ಅಂದರೆ ಈ ಪ್ರೈವೇಟ್ ಏಜೆನ್ಸಿಯವರು ನಾವು ನಿಮಗೆ ಲೋನ್ ಕೊಡಿಸ್ತೀವಿ ಅಂತ ಅವರೇ ಫೋನ್ ನಂಬರ್ ತಗೊಂಡು ರಾಜೀವ್ ಗಾಂಧಿ ಇದಕ್ಕೆ ಹೋಗಿ ಪ್ರೈವೇಟು ಬ್ಯಾಂಕ್ನವರು, ಪ್ರೈವೇಟ್ ಬ್ಯಾಂಕು ಅಂತಂದರೆ ಯಾವುದೋ ಫೈನಾನ್ಸರು ತೊಗೊಂಡು ಅವ್ರು ಫೋನ್ ಮಾಡಿ ನಿಮಗೆ ಲೋನ್ ಕೊಡಿಸ್ತೀವಿ ಅಂತ ಹೇಳೋದು. ಮನೆ ಹತ್ರ ಬರೋದು 2,000 ಕೊಡಿ ನಿಮಗೆ ಲೋನ್ ಕ್ಲಿಯರ್ ಮಾಡ್ತೀವಿ ಹೋಗಿ ಅಂತೇಳಿ ಹೋಗೋದು. ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಫೋನ್ ಮಾಡಿಬಿಟ್ಟು ಇಲ್ಲ ನಿಮಗೆ ಸಿವಿಲ್ ಸ್ಕೋರ್ ಇಲ್ಲ ನಾವು ನಿಮ್ಗೆ ಕೊಡೋಕ್ಕೆ ಬರೋಲ್ಲ ಅಂತ ಹೇಳೋದು. ಇವ್ರಿಗೆ 2,000 ಹೋಯ್ತು, ಇರೋದು 2,000 ಸಂಬಳ ದುಡಿಯೋದವರು. ಈಗ ಅದರಲ್ಲಿ ಏನಾಗಿದೆ ಅಂದರೆ ಈಗ ಇದು ಕೇಳ್ತಾರೆ ಪೇಮೆಂಟ್ ಸ್ಲಿಪ್ಪು ಕೇಳೋಕ್ಕೆ ಇಲ್ಲ ಆಫೀಸ್ಗಳಲ್ಲಿ ಕೆಲಸ ಮಾಡೋಕ್ಕೆ ಪೇಮೆಂಟ್ ಸ್ಲಿಪ್ ಸಿಗ್ತದೆ. ಬಡವರು ಅವರೆಲ್ಲ ಬಾಡಿಗೆ ಮನೆಗೋ ಎಲ್ಲೋ ಇರ್ತಾರೆ. ಅದರಿಂದ ನಾವು ಹೇಳೋದಷ್ಟೇ ಪ್ರೈವೇಟು ಬ್ಯಾಂಕಲ್ಲಿ ಲೋನ್ ಬೇಡ. ನೀವು 4,000 5,000 ತಿಂಗಳು ಕಟ್ಟಂಗೆ ಸರ್ಕಾರಿ ಬ್ಯಾಂಕುಗಳು, ಕಾರ್ಪೊರೇಷನ್ನು, SBI, ಕೆನರಾ ಬ್ಯಾಂಕು, ಈ ಥರ ಸರ್ಕಾರಿ ಹತ್ರ
ಬ್ಯಾಂಕ್ಗಳಲ್ಲಿ ನಾವು ಸಾಲ ಕೊಡಬೇಕು ಅವ್ರಿಗೆ. ಈಗ ಸುಮಾರು ದಿನದಿಂದ ತಿರುಗ್ತಾವ್ರೆ. ಮತ್ತು ಇನ್ನೊಂದು ಏನು ಹೇಳ್ತಾರೆ, ಫೋನ್ಗಳು ಮಾಡಿ ಹೇಳೋದು, ನೀವು ಈ ತಿಂಗಳೊಳಗೆ ಕಟ್ಟಿಲ್ಲ ಅಂತಂದರೆ ನಿಮ್ಮ ಮನೆ ಕಟ್ಟಿರೋದು ಕ್ಯಾನ್ಸಲ್ ಮಾಡ್ತೀವಿ, ನಾವು ಕೊಟ್ಟಿರೋದು ಕ್ಯಾನ್ಸಲ್ ಮಾಡ್ತೀವಿ ಅಂತ ಇವ್ರ ಮೇಲೆ ಡಿಮ್ಯಾಂಡ್ ಹಾಕೋದು, ಟಾರ್ಚರು. ಎಲ್ಲಿಂದ ತರ್ತಾರೆ ದುಡ್ಡವರು? 10 ಲಕ್ಷ, 12 ಲಕ್ಷ, 13 ಲಕ್ಷ. ಸರ್ಕಾರ ಅದಕ್ಕೆ ಸಂಬಂಧಪಟ್ಟ, ನಾನು ಜಮೀರ್ ಅಹಮದ್ ಅವ್ರು ಮೊನ್ನೆ ಫೋನ್ ಮಾಡಿದ್ದಕ್ಕೆ ಅವ್ರು PS ಹೇಳಿದ್ರು, ಸೆಷನ್ ಮುಗಿದ ಮೇಲೆ ಬಂದು ಮಾತಾಡಿ ಅಂತ ಹೇಳಿದ್ದಾರೆ ಜಮೀರ್ ಅಹಮದ್ ಅವರು. ಅದಕ್ಕೆ ನಾನು ಹೇಳೋದು, ಈ ಮೂಲಕ ನಿಮ್ಮ ವಾಹಿನಿ ಮೂಲಕ ನಮ್ಮ ಮುಖ್ಯಮಂತ್ರಿಗಳು ಏನು ಬಡವರಿಗೆ 5 ಗ್ಯಾರಂಟಿ ಕೊಟ್ಟು ಇವತ್ತು ಎಷ್ಟು ಹೆಸರು ತೊಗೊತಾ ಇದ್ದಾರೆ, ಅದೇ ರೀತಿ ಸರ್ಕಾರಿ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟವನ್ನೆಲ್ಲ ಕರೆಸ್ಬಿಟ್ಟು ಒಂದು ಅವರಿಗೆ ಲೋನು ಕೊಡೋ ಥರ, ಈಗ 6 ಲಕ್ಷ ಕಟ್ಟೋರಿಗೆ 6 ಲಕ್ಷ ಕೊಡಲಿ, 9 ಲಕ್ಷ ಕಟ್ಟೋರು 9 ಲಕ್ಷ ಕಟ್ಟಲಿ, 13 ಲಕ್ಷ ಕಟ್ಟೋರು 13 ಲಕ್ಷ ಕೊಡಲಿ. 13 ಲಕ್ಷ ಕಟ್ಟೋಕ್ಕೆ ಕಷ್ಟ ಅವ್ರಿಗೆ, ಯಾಕೆಂದರೆ ಇದು ಮಂತ್ಲಿ ಚಾರ್ಜು ಜಾಸ್ತಿ ಆಗ್ತದೆ. ಅದರಿಂದ ಒಂದು 6 ಲಕ್ಷ 7 ಲಕ್ಷ ಆದರೆ ಒಂದು ತಿಂಗಳಿಗೊಂದು 5,000, 5,000, 6,000 ಬೇರೆ ಮನೆ ಬಾಡಿಗೆ ಕಟ್ಟೋ ಬದಲು ಈ ಮನೆಗೆ ಬಾಡಿಗೆ ಥರ ಉಳಿಸ್ಕೊಂಡು ಹೋಗ್ತಾರೆ ಅವರು. ಅದರಿಂದ ಬರೋದು 10-12 ಸಾವಿರ. ಇಲ್ಲ, ಪ್ರೈವೇಟವರು ಕೊಡ್ತೀವಿ ಅಂತ ಹೇಳ್ತಾರೆ, ನಿಮ್ಮ ಸ್ಕೋರ್ ಬಂದಿಲ್ಲ, ನಿಮ್ಮ ಸಿವಿಲ್ ಸ್ಕೋರ್ ಬಂದಿಲ್ಲ ಅಂತೇಳಿ ನಿಮ್ಮದು ಪೇಮೆಂಟ್ ಸ್ಲಿಪ್ ಇಲ್ಲ ಅಂತಾರೆ. ಪೇಮೆಂಟ್ ಸ್ಲಿಪ್ ಎಲ್ಲಿ ಕೊಡ್ತಾರೆ ಅವ್ರು? ಮನೆ ಕೆಲಸ ಮಾಡೋರಿಗೆಲ್ಲ ಪೇಮೆಂಟ್ ಸ್ಲಿಪ್ ಸಿಗ್ತದಾ? ಎಲ್ಲ ಇರೋದೇ ಬಡವರಲ್ಲಿ. ಮನೆ ಕೆಲಸ ಮಾಡೋರು ಇಲ್ಲ, ಎತ್ತುವರೆ ಹಣ ಕಟ್ಟಿ ಅಂತ ಅವ್ರು ನೋಟಿಸ್ ಕೊಟ್ಟಿದ್ದಾರೆ. ಯಾರು? ರಾಜೀವ್ ಗಾಂಧಿ ವಸತಿ ನಿಗಮ ಬಂದರು. ಆದರೆ ಇಲ್ಲಿ ನಮಗೆ ಹಣ ಸಿಗ್ತಾ ಇಲ್ಲಲ್ಲ, ಯಾವ ಬ್ಯಾಂಕಲ್ಲೂ ಲೋನ್ ಕೊಡ್ತಾ ಇಲ್ಲ. ಸರ್ಕಾರಿ ಬ್ಯಾಂಕಲ್ಲಿ ಲೋನ್ ಕೊಡಬೇಕು, SBI ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಕೆನರಾ ಬ್ಯಾಂಕ್ ಇರ್ಬೋದು, ಮನೆಯೂ ಸಿಗ್ತಿಲ್ಲ. ಇವ್ರು ದುಡ್ಡು ಕೊಟ್ಬಿಟ್ಟು ಜಾತಿಕ ಪಕ್ಷಿ ಕಾಯ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ದಾರೆ. ಅದರಿಂದ ನಾನು ಹೇಳೋದು, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, DK ಸಾಹೇಬ್ರು ಇರ್ಬೋದು, ಬಡವರ ಒಂದು ಬಂಧು ಅಂತ ನೀವು ಏನು ಹೆಸರು ತೊಗೊಂಡಿದ್ದೀರ, ಅದಕ್ಕೆ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಲೋನ್ ಕೊಡೋ ಥರ ಅವ್ರದ್ದು ಏನೋ ಒಂದು ಮನೆ ಚೀಟಿ ಕೊಟ್ಟಿರ್ತೀರ, ಮನೆ ಶಾಂಕ್ಷನ್ ಮಾಡಿರೋ ಅಂಥದ್ದು, ಅದನ್ನ ತೊಗೊಂಡು ಅವ್ರಿಗೆ ನೀವು ಲೋನ್ ಕೊಡಿಸಿ ಅವ್ರು ತಿಂಗಳು ಕಟ್ಕೊಂಡೋಗಿ ಮನೆ ಉಳಿಸ್ಕೊತಾರೆ. ಸರಿ, ಈಗ ಏನಾಯ್ತು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.